ದೇವರ ವಾಕ್ಯಗಳನ್ನ ಕೇಳುವಂಥದ್ದೇ ಒಂದು ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯವು ಅದು ಪರಿಶುದ್ಧವುಳ್ಳಂತ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯಕ್ಕೆ ಜೀವವಿಲ್ಲದಕ್ಕೆ ಜೀವವನ್ನ ಕೊಡೋದಿಕ್ಕೂ ಇಲ್ಲದನ್ನ ಇರುವ ಹಾಗೆ ಇರುವುದನ್ನ ಇಲ್ಲದ ಹಾಗೆ ಮಾಡುವಂತ ಶಕ್ತಿ ಈ ದೇವರ ವಾಕ್ಯಕ್ಕೆ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಯೋಹಾನ 1ನೇ ಅಧ್ಯಾಯ ಅದರ 1ನೇ ವಚನದಿಂದ 4ನೇ ವಚನದವರೆಗೂ ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಆ ಭಾಗವನ್ನು ನಾವು ಓದಿಕೊಳ್ಳೋಣ. ತೆಗಿರಿ. ಯೋಹಾನ 1ನೇ ಅಧ್ಯಾಯ ಅದರ 1ನೇ ವಚನದಿಂದ 4ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. 4ನೇ ವಚನ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ. ದೇವರ ವಾಕ್ಯವು ಅದು ಪರಿಶುದ್ಧವುಳ್ಳಂತ ದೇವರ ವಾಕ್ಯವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಪರಿಶುದ್ಧವುಳ್ಳಂತ ದೇವರ ವಾಕ್ಯವು ಅದು ಬದಲಾಗದೆ ಇರುವಂತ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ ಕೀರ್ತನೆ 46 ಅದರ 2ನೇ ವಚನದಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾನೆ. ಆದದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ ಎಂಬುದಾಗಿ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾದಿದರೇನೋ, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನೋ ಎಂಬುದಾಗಿ. ಒಂದು ವೇಳೆ ಈ ಭೂಮಿ ಮಾರ್ಪಡ್ಬೋದು, ನಾವು ನಂಬಿದಂತ ಜನರು ಮಾರ್ಪಡ್ಬೋದು, ಅನೇಕ ವ್ಯಕ್ತಿಗಳು ಮಾರ್ಪಡ್ಬೋದು, ಅನೇಕರ ವ್ಯಕ್ತಿತ್ವಗಳು ಮಾರ್ಪಡ್ಬೋದು. ಇವತ್ತು ನಿಮ್ಮ ಹತ್ರ ಹಣ ಇರ್ಬೋದು, ಆದ್ರೆ ನಾಳೆ ಅದು ಇಲ್ಲದ ಹಾಗೆ ಹೋಗ್ಬೋದು. ಇವತ್ತು ನಿಮ್ಮ ಹತ್ರ ಆಸ್ತಿ ಇರ್ಬೋದು, ಅದು ನಾಳೆ ಇಲ್ಲದ ಹಾಗೆ ಹೋಗ್ಬೋದು. ಆದರೆ ಈ ಪರಿಶುದ್ಧವುಳ್ಳಂತ ದೇವರ ವಾಕ್ಯವು ಅದು ಬದಲಾಗದೆ ಇರುವಂತ ದೇವರ ವಾಕ್ಯವಾಗಿದೆ. ಎಷ್ಟು ವರ್ಷಗಳು ಕಳೆದು ಹೋದ್ರು, ಎಷ್ಟು ದಿನಗಳು ಕಳೆದು ಹೋದ್ರು ಈ ದೇವರ ವಾಕ್ಯವು ಬದಲಾಗೋದಿಲ್ಲ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಇದನ್ನು ನಂಬುವಂತವರಿಗಾಗಿ ನಮ್ಮ ದೇವರಿಗೆ ಸ್ತೋತ್ರವನ್ನು ಮಾಡುವಂತವ